ತಂದೆಯು ನೀನೇ ಶನಿರಾಜ, ತಾಯಿಯು ನೀನೇ ಶನಿರಾಜ, ತಂದೆಯು ನೀನೇ ಶನಿರಾಜ, ಬಂಧು ನೀನೇ ಶನಿರಾಜ, ನಮ್ಮ ಬಳಗವು ನೀನೇ ಶನಿರಾಜ. ಶನಿರಾಜ ಕಲಿಯುಗ ಪುರುಷ ಶನಿರಾಜ, ಶನಿರಾಜ ಕಲಿಯುಗ ಪುರುಷ ಶನಿರಾಜ, ಬೇಡಿದ ವರವನ್ನು ನೀಡೋ ದೇವ ಕಾಣಿಸಲೇನ ಶನಿರಾಜ. श्री मुनेश्वर कृपा घोषक नाटक मंडली की, श्री मुनेश्वर कृपा घोषक नाटक मंडली की। ಕನ್ನಡದ ಕಲಾಭಿಮಾನಿಗಳೇ, ಕನ್ನಡದ ಕಲಾ ರಸಿಕರೇ, ತಂದೆ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿಂದೂ ಗುಣಿಯಗ್ರಹಾರ ಬಡಾವಣೆಯಲ್ಲಿ ಶ್ರೀ ಶ್ರೀ ಮುನೇಶ್ವರನ ಸನ್ನಿಧಿಯಲ್ಲಿ ಶ್ರೀ ಶ್ರೀ ಮುನೇಶ್ವರ ಕೃಪಪೋಷಿತ ನಾಟಕ ಮಂಡಳಿಯ ವತಿಯಿಂದ ಆದ ನಾವುಗಳು ಹಿಂದೂ ಶ್ರೀ ವಿಕ್ರಮ ವಿಜಯ ಅಥವಾ ಶನಿದೇವರ ಪ್ರಚಂಡ ವೈಭವ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಹಂಸ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿಗೆ ಹಾಲು ನೀರನ್ನು ಬೆರೆಸಿಟ್ಟರೆ ಆ ಹಂಸ ಪಕ್ಷಿಯು ಯಾವ ರೀತಿಯಾಗಿ ನೀರನ್ನು ಬೇರ್ಪಡಿಸಿ ಹಾಲನ್ನು ಸ್ವೀಕರಿಸುವುದು, ಅದೇ ರೀತಿಯಾಗಿ ನಮ್ಮಿಂದಾಗಲಿ ನಮ್ಮ ಕಲಾವಿದರಿಂದಾಗಲಿ ತಪ್ಪು ತೊದಲ್ನುಡಿಗಳು ಕಂಡು ಬಂದಲ್ಲಿ ಕ್ಷಮಿಸಿ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಓಹೋ, ಮರೆತಿದ್ದೇನಲ್ಲ, ನನ್ನ ಸಹಾಯಕಳಾದ ನಟಿಯನ್ನು ಕರೆಸಿ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಿ. ಹಾರ್ಯಳೆ ಹಾರ್ಯಳೆ
ನಿನ್ನ ಅಲಂಕಾರವು ಪೂರ್ಣವಾಗಿದ್ದಲ್ಲಿ ಈ ಸಭೆಗೆ ಬರೋಣ. ನಿನಗೆ ಮಂಗಳವಾಗಲಿ ಮೇಲೆ. ಹಾಗೇನೆ ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು? ಪ್ರಿಯೆ, ನಿನ್ನನ್ನು ಇಷ್ಟು ಜಾಗೃತವಾಗಿ ಕರೆಸಲು ಕಾರಣವೇನೆಂದರೆ ಈ ಸಭಿಕನ ಮನಸ್ಸನ್ನು ಸಂತೋಷಪಡಿಸಲು ನಾನೊಂದು ಗಾನವನ್ನು ಪಾಡಬೇಕು. ಹಾಗೆ ಆಗಲಿ ಪ್ರಾಣೇಶ್ವರ. ತದನಂತರ ನೀನೊಂದು ಗಾನವನ್ನು ಪಾಡು. ಹಾಗೆ ಆಗಲಿ. ನಾನೊಂದು ಗಾನವನ್ನು ಪಾಡಿ ತದನಂತರ ನೀನೊಂದು ಗಾನವನ್ನು ಪಾಡುವ. ಚಂದನು ನೀನೇ ತಾರೆಯು ನಾನೇ. ಚಂದನು ನೀನೇ ತಾರೆಯು ನಾನೇ. ನೀನೇ ಎಲ್ಲರ ಪ್ರೇಮದ ರಾಜ. ನೋಡು, ಈ ವನವೊಂದು ಎಷ್ಟು ಸುಂದರವಾಗಿರುವುದು. ಈ ವನವನ್ನು ಕುರಿತು, ಈ ಸಭಿಕರ ಮನಸ್ಸನ್ನು ಕುರಿತು ಇನ್ನೊಂದು ಗಾನವನ್ನು ಪಾಡೋಣ. ಹಾಗೆ ಆಗಲಿ ಪ್ರಾಣೇಶ್ವರ.
ಸಭಿಕರಿಗೆಲ್ಲ ಬಹಳ ಸಂತೋಷವಾಯಿತು. ನಾವು ಇನ್ನು ಮುಂದಿನ ಪಾತ್ರಧಾರರನ್ನು ಎಚ್ಚರಿಸೋಣ. ನಡೆ. ಆಹಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಮುನೇಶ್ವರ. ನಾರಾಯಣ ನಾರಾಯಣ ನಂಬಿದೆ ನಿನ್ನ ಬೆಳ್ಳಿಯದಲೆ ಪೊರೆ ಕಮಲಾರಮಣ. ನಾರಾಯಣ ನಾರಾಯಣ ನಂಬಿದೆ ನಿನ್ನನು ಅಂಬುಜನಾಭನೆ ಬೆಳ್ಳಿಯದಲೆ ಪೊರೆ ಕಮಲಾರಮಣ. ನಾರಾಯಣ ನಾರಾಯಣ ಭವಭಯಹರ ಶ್ರೀ ದಾನವ ಮದನ. ಭವಭಯಹರ ಶ್ರೀ ದಾನವ ಮದನ ಕಮಲನಾಭನ ಪಾವನ ಚರಣ. ನಾರಾಯಣ ನಾರಾಯಣ ಕಮಲನಾಭನ ಪಾವನ ಚರಣ ನಂಬಿದೆ ನಿನ್ನನು ಅಂಬುಜನಾಭನೆ ಬೆಳ್ಳಿಯದಲೆ ಪೊರೆ ಕಮಲಾರಮಣ. ನಾರಾಯಣ ನಾರಾಯಣ ಧರ್ಮೋದ್ಧಾರವಾಯ ಸಗಲು ನೀನು. ನಾರಾಯಣ ನಾರಾಯಣ ಧರ್ಮೋದ್ಧಾರವಾಯ ಸಗಲು ನೀನು ವಿವಿಧ ರೂಪದಿ ನಾರಾಯಣ ನಾರಾಯಣ ವಿವಿಧ ಘನ ಮಹಿಮನೆ ನಿಮ್ಮ ಅನುದಿನ ಭಜಿಸುವೆ. ನಾರಾಯಣ ನಾರಾಯಣ ಘನ ಮಹಿಮನೆ ನಿಮ್ಮ ಅನುದಿನ ಭಜಿಸುವೆ. ರಾತ್ರಿಯ ಕ್ಲೇಶವ ಹರಿಸೋ ದೇವ. ನಾರಾಯಣ ನಾರಾಯಣ ರಾತ್ರಿಯ ಕ್ಲೇಶವ ಹರಿಸೋ ದೇವ. ನಂಬಿದೆ ನಿನ್ನನು ಅಂಬುಜನಾಭನೆ ಬೆಳ್ಳಿಯದಲೆ ಪೊರೆ ಕಮಲಾರಮಣ. ನಾರಾಯಣ 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 ಶ್ರೀ ಶನಿದೇವ, ನಿನ್ನ ಲೀಲೆಯು ಬಹಳ ಅದ್ಭುತವಾದುದು. ಹರಿಹರ ಬ್ರಹ್ಮಾದಿಗಳಾದಿಯಾಗಿ ಗುರುಗಳಾದ ಬೃಹಸ್ಪತಾಚಾರ್ಯರು ಕೂಡ ನಿನ್ನ ಘನತರವಾದ ಕಷ್ಟಗಳನ್ನು ಅನುಭವಿಸಿದರು. ಇನ್ನು ಈ ಭೂಲೋಕದಲ್ಲಿ ಆದರೂ ರಾಜ ಮಹಾರಾಜರಾದಿಗಳಾಗಿ ಸಾಮಾನ್ಯ ಮಾನವರು ಕೂಡ ಆತನ ಕ್ರೂರ ದೃಷ್ಟಿಗೆ ಗುರಿಯಾಗಿ ಅಧೋಗತಿಗೀಡಾಗಿರುವರು. ನಾರಾಯಣ ನಾರಾಯಣ ಶ್ರೀ ಶನಿದೇವ, ನಿನ್ನ ಮಹಿಮೆಯು ಅದ್ಭುತವಾದುದು. ಶನಿ ಕಾಟವೆಂದರೆ ಸಾಕು, ಹರಿಹರ ವಿರಂಚಾದಿಗಳೇ ಗಡಗಡನೆ ನಡುಗುವರು. ನಿಮ್ಮ ಕೃಪಾ ಭಾಗ್ಯ ಸಂಪಾದಿಸಿದವರೇ ಬಲು ಧನ್ಯರು. ನಾರಾಯಣ ನಾರಾಯಣ ಆ ಚಂದ್ರಗಿರಿಯ ಅರಸನಾದ ರಾಜ ಸತ್ಯೇಂದ್ರನು ಐಶ್ವರ್ಯ ಮದದಿಂದ ದೈವಾನುಗ್ರಹ ನನಗೆ ಸಂಪೂರ್ಣವಾಗಿದೆ ಎಂದು ಕಣ್ಣು ಕಾಣದೆ ದುರಹಂಕಾರದಿಂದ ಮೆರೆಯುತ್ತಿದ್ದಾನೆ. ನಾನೀಗಲೇ ಆತನ ಬಳಿಗೆ ಹೋಗಿ ಆತನನ್ನು ಸನ್ಮಾರ್ಗಿಯನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ನಾರಾಯಣ ನಾರಾಯಣ ಶ್ರೀ ಹರಿ ಗೋವಿಂದ. ನಾರಾಯಣ ಶ್ರೀ ಹರಿ ಗೋವಿಂದ. ಶ್ರೀ ಹರಿ ಗೋವಿಂದ. ನಾರಾಯಣ ಶ್ರೀ ಹರಿ ಗೋವಿಂದ. ಪಾಪ ವಿಮೋಚನ ಪಾಲಿಸು ದೇವ. ಪಾಪ ವಿಮೋಚನ ಪಾಲಿಸು ದೇವ. ಶ್ರೀ ಹರಿ
ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ ವಿಜ್ಞಾಪಿಸೋಣ ಮಹಾಪ್ರಭು. ಪಾರ್ಥಿವೇಂದ್ರ ತಮ್ಮ ಆಳ್ವಿಕೆಯಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳನ್ನು ಸಂತೋಷದಿಂದ ಮತ್ತೇನಪ್ಪಣೆ ಬಹಳ ಸಂತೋಷವಾಯಿತು. ನಿಮ್ಮಂತಹ ಮಹಾಮಂತ್ರಿಯು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರತೆ ಎಂದರೇನು? ತಮ್ಮ ಪೀಠವನ್ನು ಅಲಂಕರಿಸಿ ಮಳೆ ಮಹಾಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ಮಹಾಮಂತ್ರಿಗಳೇ, ಮಹಾಪ್ರಭು, ಪರಮ ಪವಿತ್ರವಾದ ಈ ನಮ್ಮ ಭರತಖಂಡದಲ್ಲಿ ದಕ್ಷಿಣದ ಪ್ರಾಂತವನ್ನು ದಕ್ಷತೆಯಿಂದ ಶಾಸನ ಮಾಡುತ್ತಿರುವ ಸತ್ಯೇಂದ್ರ ಚೋಳ ರಾಜ್ಯಭಾರದಲ್ಲಿ ಸದಾ ಕಾಲದಲ್ಲಿಯೂ ಧರ್ಮದಂಡನನ್ನು ನೀಡಿದಿರುವ ನೀವುಗಳು ಸದಾ ಕಾಲದಲ್ಲಿಯೂ ಧರ್ಮದಂಡನವನ್ನು ನೀಡಿದಿರುವ ತಾವುಗಳು ಯಾವುದಾದರೂ ನಮ್ಮ ನವೀನವಾದ ವಿಷಯವಿದ್ದರೆ ಈ ನನ್ನ ಸತ್ಯ ಸಭೆಯಲ್ಲಿ ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು, ವಿವರಿಸುವೆನು. ಪ್ರಭು ಲಾಲಿಸೋ ಪ್ರಭು ಲಾಲಿಸೋ ರಾಜರಾಜ ತೇಜ ಪ್ರಭು ಲಾಲಿಸೋ ಕಾಲ ಕಾಲ ಕೀಗ ಬೀಳುತ್ತೆ ಮಳೆಗಳು. ಮಹಾಪ್ರಭು, ಕಾಲ ಕಾಲ ಕೀಗ ಬೀಳುತ್ತೆ ಮಳೆಗಳು. ಬೆಳೆದ ಬೆಳೆಗಳಿಂದ ಸುಖದೋಳಿ ಹರೋ ಪ್ರಭು ಕಾಲಿಸೋ ರಾಜರಾಜ ತೇಜ ಪ್ರಭು ಕಾಲಿಸೋ. ಭೂಮೇಂದ್ರ, ಮಹಾಮಂತ್ರಿಗಳೇ, ಸತ್ಯ ಸಂತತಿಯಲ್ಲಿ ನಮ್ಮ ಪ್ರಜೆಗಳು ಸಚ್ಚರಿತರಾಗಿ ನೀತಿ ವಿಶಾರದರಾಗಿ ವರ್ಣಭೇದಗಳನ್ನು ಮರೆತು ಬಾಳುತ್ತಿರುವರು ಪ್ರಭು. ತಮ್ಮ ಏಳಿಗೆಯನ್ನೇ ಬಯಸುತ್ತಿರುವರು ಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ತಮ್ಮ ಹಿತನುಡಿಗಳಿಂದ ನನಗೆ ಪರಮಾನಂದವಾಯಿತು. ವೈರತ್ವವಿಲ್ಲದ ವೀರ ಸಿಂಹಾಧೀಶ್ವರನಾಗಿ ಅಜೇಯನೆಂಬ ಹೆಗ್ಗಳಿಕೆಯಿಂದ ಈ ಹಿಂದೂ ಸಾಮ್ರಾಟನಾಗಿ ಸರ್ವಶಕ್ತ ಮೆರೆಯುತ್ತಿರುವ ನನಗೆ ಈ ಛತ್ರಭುವನಗಳಲ್ಲಿ ಸರಿಸಾಟಿ ಯಾರಾದರೂ ಇರುವರೆ? ತಮ್ಮ ಪೀಠವನ್ನು ಅಲಂಕರಿಸಿ. ಆಗಲಿ ಭೂಮೇಂದ್ರ. ಸೈನಾಧೀಕ್ಷರೇ, ಸರಿಸಮಾನರಿಹರೆ ಬಡಪಾಯಿ ಸಮಾನರಿಹರೆ ನನಗೆ ಸರಿಸಮಾನರಿಹರೆ ಬಡನಾಯಕರೇ. ಸರಿಸಮಾನರಿಹರೆ ದಳಪಾಯಿ ಸಮಾನರಿಹರೆ ನನಗೆ ಸರಿಸಮಾನರಿಹರೆ. ಚೂರ ಬಲು ಘೋರ ಭಯಂಕರ ಚೂರ ಸೈನಿಕ ಬೇಡಿ ನಿರಂತರ ತೀರ ಚೂರ ಬಲು ಘೋರ ಭಯಂಕರ ಚೂರ ಸೈನಿಕ ಬೇಡಿ ನಿರಂತರ ಚೌರದಿ ವಿಜಯ ಸಾಧಿಸಿ ಬರುವೆ ಚೌರದಿ ವಿಜಯ ಸಾಧಿಸಿ ಬರುವೆ ಸರಿಸಮಾನರಿಹರೆ ದಳಪ ಸಮಾನರಿಹರೆ ನನಗೆ ಸರಿಸಮಾನರಿಹರೆ. ಸೈನಾಧಿಕಾರಿ ಮಹಾಪ್ರಭು, ನಮ್ಮ ಸೈನ್ಯದ ಹಿಡಿತವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನೇ ತಿಳಿಸುವನಾಗೋ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ವಿಜ್ಞಾಪಿಸುವೆನು.
ಧರಣಿಪತಿಯಗೆ ಹರಿಸು ಪರಿಯನ ಧರಣಿಪತಿಯಗೆ ಹರಿಸು ಪರಿಯನ ಧನದ ಬಡವ ಶಿರವನ್ನೆಲ್ಲ ತೀರತನಗಳು ಶೂರತನಗಳು ಧರ್ಮದಂತ ರೋಷವ ವಹಿಸಿದಯ್ಯವೋ ಧರ್ಮದಂತ ರೋಷವ ವಹಿಸಿದಯ್ಯವೋ ತಿರುತ್ತರವರ ಮುತ್ತಿಕೊಳ್ಳುವೆ ಧರಣಿಪತಿಯಗೆ ಹರಿಸು ಪರಿಯನ ಧನದ ಬಡವ ಶಿರವನ್ನೆಲ್ಲ ತೀರತನಗಳು ಶೂರತನಗಳು ಮಹಾಪ್ರಭು ನಮ್ಮ ಸೈನ್ಯವನ್ನು ಕಂಡ ಆ ಪರವ ಶತ್ರುಗಳ ಸೈನ್ಯ ದಿಕ್ಕು ತಪ್ಪಿ ದಾರಿ ತೋಚದೆ ಓಡಿ ಹೋಗುತ್ತಿರುವರು. ಅದು ಅಲ್ಲದೆ ನಮ್ಮ ಸೈನ್ಯ ಯಾವ ದಿಕ್ಕಿಗೂ ನುಗ್ಗಿದರು ವಿಜಯವನ್ನೇ ಸಾಧಿಸಿ ಬರುತ್ತಿರುವುದು. ಮುಂದೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷವಾಯಿತು. ಇನ್ನಂತ ಸೈನ್ಯಾಧೀಕ್ಷನು ನನ್ನ ಸೈನ್ಯದಲ್ಲಿರಬೇಕಾದರೆ ನನಗಾಗಲಿ ನನ್ನ ಸೈನ್ಯಕ್ಕಾಗಲಿ ಕುಂದು ಕೊರತೆಗಳೆಂದರೇನು? ತಮ್ಮ ಪೀಠವನ್ನು ಅಲಂಕರಿಸಿ. ಹೋಗಬಹುದು ಮಹಾಪ್ರಭು. ಬಡನಾಯಕರೇ, ಮಹಾಪ್ರಭು ದಕ್ಷ ದೀಕ್ಷಿತರಾಗಿ ದಿಗ್ಗಜರನ್ನು ಬಗ್ಗು ಬಳೆದು ದಿಗ್ವಿಜಯವನ್ನು ಸಾಧಿಸುತ್ತಿರುವ ನಿಮ್ಮ ಬಲಾಬಲಗಳು ಹಾಗೂ ಈ ನಮ್ಮ ಚೋಳ ಸಾಮ್ರಾಜ್ಯದ ಉತ್ಸಾಹವನ್ನು ತಿಳಿಸುವರಾಗಿ ಅಪ್ಪಣೆ ಮಹಾಪ್ರಭು. ಅರಸನೆ ಲಾಲಿಸಿ ಪರಿಯನ್ನು ಬೇಡ ಹರ್ಷದಿಂದಲೇ ಲಾಲಿಸಿರಿ. ಅರಸನೆ ಲಾಲಿಸಿ ಪರಿಯನ್ನು ಬೇಡ ಹರ್ಷದಿಂದಲೇ ಲಾಲಿಸಿರಿ. ಪರಿಪರಿ ವಿಧದ ತಿರುಗುತ್ತ ಸೈನ್ಯವ ಪರಿಪರಿ ವಿಧದ ತಿರುಗುತ್ತ ಸೈನ್ಯವ ಪರಮ ವೈರಿಗಳ ಖಂಡಿಸುವೆ. ಪರಮ ವೈರಿಗಳ ಖಂಡಿಸುವೆ. ಬಡನಾಯಕರೇ, ಈ ಬಲದೋಳು ಕಥೆಯ ರಚನೆಯ ಮಾಡಿ ಜಗದೋಳ್ ಕೀರ್ತಿಯ ಗಳಿಸಿರುವೆ. ಬಲದೋಳು ಕಥೆಯ ರಚನೆಯ ಮಾಡಿ ಜಗದೋಳ್ ಕೀರ್ತಿಯ ಗಳಿಸಿರುವೆ. ಪರಿಪರಿ ವಿಧದ ತಿರುಗುತ್ತ ಸೈನ್ಯವ ಪರಿಪರಿ ವಿಧದ ತಿರುಗುತ್ತ ಸೈನ್ಯವ ಪರಮ ವೈರಿಗಳ ಖಂಡಿಸುವೆ. ಪರಮ ವೈರಿಗಳ ಖಂಡಿಸುವೆ. ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವುದೆಂದರೆ ಪರರಾಜ್ಯದ ಶತ್ರುಗಳು ನಮ್ಮನ್ನು ಕಂಡರೆ ದಿಕ್ಕಾಪಾಲಾಗಿ ಓಡುವುದು. ಅದು ಅಲ್ಲದೆ ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಯನ್ನು ತಂದು ನಮ್ಮ ಭಂಡಾರಕ್ಕೆ ಒಪ್ಪಿಸುವವರು. ಮತ್ತೇನಪ್ಪಣೆ ಪ್ರಭು? ಬಾಪು ಬಡನಾಯಕರೇ, ಬಾಪು, ತಮ್ಮ ಹಿತನುಡಿಗಳಿಂದ ನನಗೆ ಪರಮಾನಂದವಾಯಿತು. ವೈರತ್ವವಿಲ್ಲದ ವೀರ ಸಿಂಹಾಧೀಶ್ವರನಾಗಿ ಅಜೇಯನೆಂಬ ಹೆಗ್ಗಳಿಕೆಯಿಂದ ಈ ಹಿಂದೂ ಸಾಮ್ರಾಟನಾಗಿ ಸರ್ವಶಕ್ತ ಮೆರೆಯುತ್ತಿರುವ ನನಗೆ ಈ ಛತ್ರಭವನಗಳಲ್ಲಿ ಸರಿಸಾಟಿ ಯಾರಾದರೂ ಇರುವರೇ? ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಧನ್ಯ ಧನ್ಯನಾದೆನು ಇದರೆಲ್ಲರೂ ಧನ್ಯ ಧನ್ಯನಾದೆನು. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಧನ್ಯ ಧನ್ಯನಾದೆನು ಇದರೆಲ್ಲರೂ ಧನ್ಯ ಧನ್ಯನಾದೆನು. ಸಚಿವ ಶ್ರೇಷ್ಠರಾದ ಮಹಾಮಂತ್ರಿಗಳೇ, ಮಹಾಪ್ರಭು, ಶತ್ರು ರಾಜೇರಿ ಸೆಡಬೆಯ ಬಡನಾಯಕರೇ, ಮಹಾಪ್ರಭು ಹರಿ ಭಯಂಕರನಾಗಿ ಪ್ರಜೆಗಳ ಸುಕ್ಷೇಮವನ್ನೇ ಬಯಸುತ್ತಾ ಶಿಲ್ಪಾಗಮನ ಶಾಸ್ತ್ರಾನುಸಾರವಾಗಿ ಅನೇಕ ದುಡಿಯುತ್ತಿರುವ ನನ್ನಂತ ಧೀಮಂತ ನಾಯಕನು ಈ ಹಿಂದೂ ಸಾಮ್ರಾಜ್ಯ ಚರಿತ್ರೆಯಲ್ಲಿ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಬರಲಿಲ್ಲ ಅಲ್ಲವೇ ಮಂತ್ರಿ ಸೈನ್ಯಾಧೀಕ್ಷರೇ? ಹೌದು ಮಹಾಪ್ರಭು. ಚಾರರೇ ವರ್ತಮಾನ. ಮಹಾಮಂತ್ರಿಗಳೇ, ಮಹಾಪ್ರಭು, ಅವರನ್ನು ಬಹಳ ಗೌರವದಿಂದ ಬರಮಾಡಿ. ಆಗಲಿ ಮಹಾಪ್ರಭು.
ನಾರಾಯಣ ನಾರಾಯಣ. ಶ್ರೀನಾರಾಯಣ ಶ್ರೀ ಶುಭಕಾರಣ. ನಾರಾಯಣ ನಾರಾಯಣ. ಶ್ರೀನಾರಾಯಣ ಶ್ರೀ ಶುಭಕಾರಣ. ಮಾನಿತ ಗುಣಗಳ ಮಹಿಮಾ. ನಾರಾಯಣ ನಾರಾಯಣ. ಪುವಲೆಯ ಲೀಲೆಯ ಪುನೀತ ಸಂಜೀವ. ನಾರಾಯಣ ನಾರಾಯಣ. ಪುವಲೆಯ ಲೀಲೆಯ ಪುನೀತ ಸಂಜೀವ. ಘೋರ ಸಂಸಾರ ಸುಂದರ ನಿಪುಣ. ಘೋರ ಸಂಸಾರ ಸುಂದರ ನಿಪುಣ. ಶ್ರೀನಾರಾಯಣ ಶ್ರೀ ಶುಭಕಾರಣ. ಮಾನಿತ ಗುಣಗಳ ಮಹಿಮಾವರ. ನಾರಾಯಣ ನಾರಾಯಣ. ಮಹಾಮಂತ್ರಿಗಳೇ, ಸತ್ಯೇಂದ್ರ. ಮಹಾಮಂತ್ರಿಗಳೇ, ಮಹಾಪ್ರಭು. ಸುರಮುನಿಗಳ ಆಗಮನ ಇದು ನಮ್ಮ ಭಾಗ್ಯವಲ್ಲವೇ? ಹೌದು ಮಹಾಪ್ರಭು. ಮುನಿಪುಂಗವರೇ, ಸತ್ಯೇಂದ್ರ. ಕ್ಷೀರಸಾಗರದ ಅಲೆಯ ಮೇಲೆ, ಬೆಳ್ಳಿಯ ಮಂಚದ ಮೇಲೆ, ಹುಣ್ಣಿಮೆ ತಂಬೆಳಕು ಆಚೆಗೆ ಮೇಲೆ ಪವಳಿಸಿರುವ ಲೋಕರಕ್ಷಕನನ್ನು ಹಗಲಿರಳು ಒಲವು ತುಂಬಿ ಕಣ್ಣ ಪನ್ನೀರ ಸೂಚಿ ಸೇವಿಸುವ ಬ್ರಹ್ಮಮಾನದ ಪುತ್ರ ತಮ್ಮ ಆಗಮನದಿಂದ ನಾನು ಧನ್ಯನಾದೆನು. ಈ ನನ್ನ ಚೋಳ ಸಾಮ್ರಾಜ್ಯವು ಪಾವನವಾಯಿತು. ಇತ್ತ ದಯಮಾಡಿಸಿ ಈ ಸ್ವರ್ಣಖಚಿತವಾದ ಆಸನವನ್ನು ಅಲಂಕರಿಸಿ. ಬಹಳಾನಂದವಾಯಿತು ಸತ್ಯೇಂದ್ರ, ಬಹಳಾನಂದವಾಯಿತು. ಏನು ನಯ, ಅದೇನು ವಿನಯ, ಅದೆಂತಹ ವಿಧೇಯತೆ. ನಾರಾಯಣ ನಾರಾಯಣ. ಆಶೆಗಳೇ, ಸತ್ಯೇಂದ್ರ. ತಾವು ಅಸಾಮಾನ್ಯ. ಹಿಂದೆ ನಡೆದಿರುವುದನ್ನು, ಈಗ ನಡೆಯುವುದನ್ನು, ಮುಂದೆ ನಡೆಯುವುದನ್ನು ಬಲ್ಲ ಮಹಾತ್ಮರು ತಾವುಗಳು. ಪೂಜ್ಯರೇ, ಸತ್ಯೇಂದ್ರ. ತಮ್ಮ ಸಂಚಾರ ಸಮಯದಲ್ಲಿ ತಾವು ಕಂಡು ಕೇಳಿ ಆಲಿಸಿ ಆನಂದಿಸಿರುವ ಯಾವುದಾದರೂ ಅತಿಶಯವಾದ ವಿಷಯ ಇದ್ದರೆ ಕೃಪೆ ಮಾಡಿ ಈ ಚೋಳ ಭೂಪತಿಗೆ ತಿಳಿಸುವ ಕೃಪೆ ಮಾಡಿ ಪೂಜ್ಯರೇ. ನಾರಾಯಣ ನಾರಾಯಣ. ಸತ್ಯೇಂದ್ರ, ನಾನಾದರೂ ತ್ರಿಲೋಕಗಳನ್ನು ಸಂಚಾರ ಮಾಡಿಕೊಂಡು ಈ ಭೂತಳಕ್ಕೆ ಬರುತ್ತಿರುವಾಗ ನಿನ್ನನ್ನು, ನಿನ್ನ ಆಳ್ವಿಕೆಯನ್ನು, ನಿನ್ನ ಪ್ರಜೆಗಳನ್ನು ಬಹಳವಾಗಿ ಕೊಂಡಾಡುತ್ತಿದ್ದರಯ್ಯ. ನಾರಾಯಣ ನಾರಾಯಣ.
ನಾನು ಎಣಿಸಿದ್ದು ನಿಜವಾಯಿತು ನಾರದರೇ. ನೋಡಿದ್ರ ನನ್ನ ಆಳ್ವಿಕೆಯನ್ನ, ನೋಡಿದ್ರ ನನ್ನ ಪರಾಕ್ರಮವನ್ನ. ನಾರದರೇ, ಸತ್ಯೇಂದ್ರ, ನನ್ನ ಪ್ರಜೆಗಳ ಆಲಾಪನೆ ಮಾತ್ರವಲ್ಲ, ದೇವ ಗರುಡ ಗಂಧರ್ವ ಯಕ್ಷ ಕಿನ್ನೀರ ಕುಂಪುರುಷರಾದಿಯಾಗಿ ಸತ್ಯದಲ್ಲಿ ಆಗಲಿ, ದಾನದಲ್ಲಿ ಆಗಲಿ, ಧರ್ಮದಲ್ಲಿ ಆಗಲಿ ಈ ಚತುರ್ಭುವನಗಳಲ್ಲಿ ನನಗಾರು ಸರಿಸಾಟಿ ಇರುವರೇ ನಾರದರೇ? ನನಗಾರಾದರೂ ಸರಿಸಾಟಿ ಇರುವರೇ? ಸತ್ಯೇಂದ್ರ, ನಿಧಾನಿಸು, ಸ್ವಲ್ಪ ತಡೆ. ಈ ಸೃಷ್ಟಿಯ ಸಕಲ ಜೀವರಾಶಿಗಳಲ್ಲಿ ಅನುಭವಿಸುತ್ತಿರುವವರು ಆ ದೇವತೆಗಳು. ಆ ದೇವತೆಗಳ ಅಣತೆಯಂತೆ ಕಾಲ ಕಾಲಕ್ಕೆ ನಡೆಯುತ್ತಿರುವವರು ಅಷ್ಟದಿಕ್ಪಾಲಕರು ಹಾಗೂ ನವಗ್ರಹವರ್ಯರು. ಅದನ್ನು ನೀನು ಬಲ್ಲೆಯಾ? ನಾರಾಯಣ ನಾರಾಯಣ. ಬಲ್ಲೆನು ನಾರದರೇ, ಬಲ್ಲೆನು. ನೀವು ಹೇಳುತ್ತಿರುವ ಆ ದೇವಾನು ದೇವತೆಗಳು ಕಾರ್ಯ ನಿಯಮಗಳಿಲ್ಲದೆ ಅಲಮಾರಿಗಳಾಗಿ ಹಲಿಯುತ್ತಾ ಭೂತಳದ ಭಾಗ್ಯವಂತರು ಮನುವಂಶಜರಾದ ನಾವುಗಳು ಮಾಡುವ ಹೋಮ ವನಾದಿಗಳ ಅವಿಸ್ತಾರವನ್ನು ಮುಂಜಿಸುತ್ತಾ ವಿಲಾಸ ವಿಭ್ರಮಗಳಲ್ಲಿ ಸುರಪಾನದ ಅಮಲಿನಲ್ಲಿ ರಂಬೆ ಊರ್ವಶಿ ಮೇನಕೆಯಂತಹ ಮಾತ್ಯಕ ಕೋವಿದೆಯರ ರತಿ ಸಂಘದಲ್ಲಿ ಮೈ ಮರೆಯುತ್ತಾ ಕಾಲವನ್ನು ಕಳೆಯುತ್ತಾ ಮಾನವರನ್ನು ಆಗಾಗ ಹರಿಸಿ ಆಶೀರ್ವದಿಸುತ್ತಾ ಲೋಕೋದ್ಧಾರ ಮಾಡುತ್ತೇನೆ ಎಂದು ಬೀಗುತ್ತಿರುವರಲ್ಲವೇ ಆ ನಿಮ್ಮ ದೇವತೆಗಳು? ಅವರ ವಿಚಾರವನ್ನು ಬಿಡಿ, ಬೇರೆ ಏನಾದರೂ ವಿಷಯವಿದ್ದರೆ ತಿಳಿಸುವರಾಗಿ ನಾರದರೇ. ಅಲ್ಲವೇ ಮಂತ್ರಿ ಸೈನಾಧೀಕ್ಷರೇ? ನಾರಾಯಣ ನಾರಾಯಣ. ಹೋಗಲಿ ಬಿಡಯ್ಯ, ಬಿಟ್ಟರೆ ನನ್ನ ಜನ್ಮವನ್ನೇ ಜಾಲಾಡಿ ಬಿಡುತ್ತೀಯ. ಸತ್ಯೇಂದ್ರ, ಪೂಜ್ಯರೇ, ನವಗ್ರಹಗಳಲ್ಲಿ ಬಲಾಢ್ಯನು, ಭಾಗ್ಯದಾಯಕನು, ಸರ್ವಪೂಜಿತನು, ನಿತ್ಯ ಸ್ವರೂಪನು, ಕಲಿಪುರುಷನೇ ಎಂದು ಲೋಕಗಳೇ ಧ್ಯಾನಿಸುತ್ತಿರುವ ಆ ಮಹಾನುಭಾವನೊಬ್ಬನಿರುವನು. ಅದನ್ನು ನೀನು ಬಲ್ಲೆಯಾ? ನಾರಾಯಣ ನಾರಾಯಣ. ನಾನರಿಯೇನೇ ನಾರದರೆ? ನಭೋಮಂಡಲದಲ್ಲಿ ನೀಲಕಾಯಕನಾಗಿ, ಅತುಳೈಶ್ವರ್ಯ ಸಂಪತ್ತಿಗೆ ಒಡೆಯನಾಗಿ, ಅಕಲಾಂಕಿತ ಚರಿತನಾಗಿ, ಅಣಾಂಗನನ್ನೇ ನಾಚಿಸಿ ರೂಪಿಸುಗನಾಗಿ, ಅಮರಾವತಿಯ ಅಮರೇಂದ್ರನನ್ನೇ ನಾಚಿಸುವಂತೆ ಸತ್ಯ ದಾನ ಧರ್ಮಗಳನ್ನು ಶಾಸನ ಮಾಡುತ್ತಿರುವ ನನಗೆ ಆ ನಿಮ್ಮ ಕಪಟ ಶನಿಯಿಂದ ಆಗಬೇಕಾಗಿರುವ ಕಾರ್ಯವಾದರೂ ಏನು ನಾರದರೆ? ವಿನಾಕಾರಣ ನಿಷ್ಪೇಕದ ಮಾತುಗಳನ್ನು ಈ ನನ್ನ ಸಭಾಸ್ಥಾನದಲ್ಲಿ ಹೊಗಳುವುದನ್ನು ಮೊದಲು ನಿಲ್ಲಿಸಿ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಪೂಜ್ಯರೇ, ದೈವತ್ವವನ್ನು ಮರೆಯುವುದು, ದೈವಲೀಲೆಗೆ ಎದುರಾಡುವುದು ರಾಜ ಚೋಳ ರಾಜ ಸತ್ಯೇಂದ್ರನೆಂಬ ನಿನ್ನ ಬಿರುದಾಂಕಿತಕ್ಕೆ ಕುಂದಕವಲ್ಲವೇ? ಸ್ವಲ್ಪ ಯೋಚಿಸಿ ನೋಡಯ್ಯ. ನಾರಾಯಣ ನಾರಾಯಣ. ಪೂಜ್ಯರೇ, ಸಾಕು ಮಾಡಿ ನಿಮ್ಮ ವಾರ್ತಾಲಾಪ. ಅಭೋಮಂಡಲದಲ್ಲಿ ನೀಲಕಾಯಕನಾಗಿ ನಟ್ಟ ಇರುಳಿನಲ್ಲಿ ಸಂಚರಿಸುವ ಆ ನೀಚ ಗ್ರಹವು ಬಲಾಢ್ಯನೇ, ಪರಾಕ್ರಮೇ, ಸಾಕು ಮಾಡಿ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಈಗೇತಕ್ಕೆ ಭ್ರಾಂತಿಗೊಳಗಾದವನಂತೆ ಬಡಾಯಿಸುತ್ತಿರುವೆಯಲ್ಲ? ಆರಂಭದಲ್ಲಿಯೇ ಹೀಗಾದರೆ ನಾರದರೆ ನಾರಾಯಣ ಪ್ರಸ್ತಾವನೆ. ಆ ಶನಿ ತನ್ನ ಪ್ರಭಾವದಿಂದ ಸತ್ಯ ಎನ್ನುತ್ತಿದ್ದ ಸತ್ಯವ್ರತನನ್ನು ಅಂಧನನ್ನಾಗಿಸಿದ, ಹರಿಶ್ಚಂದ್ರನನ್ನು ಸ್ಮಶಾನ ಕಾಯುವಂತೆ ಮಾಡಿದ, ನಳನಿಂದ ಅಡಿಗೆ ಪಾಕವನ್ನು ಮಾಡಿಸಿದ, ಧರ್ಮರಾಯ ಮತ್ತು ಅವರ ಸಹೋದರನನ್ನು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡುವಂತೆ ಮಾಡಿದ. ಆದರೆ ಪೂಜ್ಯರೇ, ಈ ದೃಢನಾದ ಸತ್ಯೇಂದ್ರನನ್ನು ಆ ನಿಮ್ಮ ಶನಿ ಏನೂ ಮಾಡಲಾರ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಪೂಜ್ಯರೇ, ಹೋಗಲಿ ಬಿಡಯ್ಯ. ನಿನ್ನ ಒಳಿತು ಕೋರಿ ಧರ್ಮಾಚರಣೆಗೆ ತೊಡಕಾಗದರಲ್ಲೆಂದು ನಿನಗೆ ತಿಳಿಸಬೇಕಾದದ್ದನ್ನು ತಿಳಿಸಿದ್ದೇನೆ. ಮುಂದೆ ನಡೆಯುವುದು ಎಲ್ಲ ದೈವಲೀಲೆಯು. ನಾರಾಯಣ ನಾರಾಯಣ. ಪ್ರಭುಗೆ ಜಯವಾಗಲಿ. ಕಾರಣೇ ವರ್ತಮಾನ. ಓರ್ವ ಯತೀಂದ್ರರು ಬರುತ್ತಿರುವರು ಮಹಾಪ್ರಭು. ಮಹಾಮಂತ್ರಿಗಳೇ. ಮಹಾಪ್ರಭು. ಪ್ರಣಾಮಗಳು ಮಹಿತೋ ಮಹಿಮಾ, ಪ್ರಣಾಮಗಳು. ಯತೀಂದ್ರರಿಗೆ ಸ್ವಾಗತ, ಸುಸ್ವಾಗತ. ಆಹಾ, ಎಂತಹ ಪರಮಾದ್ಭುತವಾದ ರೂಪರಾಜಿ. ಮುಕ್ಕಣ್ಣನ ರೌದ್ರಾವೇಶದಿಂದ ಹೊರಹೊಮ್ಮುತ್ತಿರುವ ರಮಣೀಯ ನೇತ್ರಗಳಿಂದಲೂ, ಆದಿತ್ಯನನ್ನೇ ಅಣಗಿಸುತ್ತಿರುವ ರಮಣೀಯ ನೇತ್ರಗಳಿಂದಲೂ, ಆ ಪರಶಿವನನ್ನೇ ಹೋಲುತ್ತಿರುವ ಜಟ ಮುಕುಟದಿಂದಲೂ, ಪರಮೇಶ್ವರನ ಅಖಂಡ ಆರಾಧನೆಯಿಂದ ಹೊರಹೊಮ್ಮುತ್ತಿರುವ ದಿವ್ಯ ತೇಜಸ್ಸಿನಿಂದಲೂ, ಶೂನ್ಯ ಸಿಂಹಾಧೀಶ್ವರನ ಆಜ್ಞೆಯನ್ನು ಪಡೆದು
ಈ ಲೋಕೋದ್ಧಾರಕ್ಕಾಗಿ ಧರೆಗಿಳಿದು ಬಂದಂತ ಮಹಾನುಭಾವನಂತೆಯೇ ಕಾಣುತ್ತಿರುವೆಯಲ್ಲ. ಧನ್ಯ ಸತ್ಯೇಂದ್ರ, ಧನ್ಯ. ಇಂತಹ ಮಹಿಮಾ ಮೂರ್ತಿಯ ದರ್ಶನದಿಂದ ನಾನು ಧನ್ಯನಾದೆನು. ಈ ನನ್ನ ಚೋಳ ಸಾಮ್ರಾಜ್ಯವು ಪಾವನವಾಯಿತು. ನಾರಾಯಣ ನಾರಾಯಣ. ಅಭಿವಾದಗಳು. ಯತೀಂದ್ರರೇ, ತಾವು ಯಾರು? ಈ ರೀತಿ ನನ್ನ ಸತ್ಯ ಸಭಾಭವನದಲ್ಲಿ ಪ್ರಕಟಗೊಳ್ಳುವ ಕಾರಣವೇನು? ಅದು ಅಲ್ಲದೆ ನನ್ನಿಂದ ಆಗಬೇಕಾಗಿರುವ ಕಾರ್ಯವಾದರೂ ಏನು ಯತೀಂದ್ರರೇ? ತಿಳಿಸುವೆನು ಸತ್ಯೇಂದ್ರ, ತಿಳಿಸುವೆನು. ನಾನು ಓರ್ವ ಯಾತ್ರಿಕನು. ನನ್ನ ನಿವಾಸವು ಶಂಕಟಾದ್ರಿ. ನನ್ನ ಆಗಮನದ ವಿಚಾರವನ್ನು ವಿವರವಾಗಿ ತಿಳಿಸುವೆನು, ಕೇಳು ಸತ್ಯೇಂದ್ರ. ಸತ್ಯೇಂದ್ರ, ನಾನು ಒಂದು ಮಹಾಯಾಗವನ್ನು ಮಾಡಬೇಕಾಗಿದೆ. ಆ ಯಾಗಕ್ಕೆ ಅಪಾರ ಧನ ಸಹಾಯವು ಬೇಕಾಗಿದೆ. ಆದರೆ ನಾನು ಈ ರಾಜ್ಯದ ರಾಜರಾಜರ ಬಳಿಯೆಲ್ಲ ಹೋಗಿ ಧನ ಸಹಾಯವನ್ನು ಕೇಳಿದರು, ಯಾರೂ ಕೂಡ ಕೊಡಲಿಲ್ಲ. ಮುಂದೆಯೂ ಬರಲಿಲ್ಲ. ಯಾರೂ ನನಗೆ ಧನ ಸಹಾಯವನ್ನು ಮಾಡಲಿಲ್ಲ. ಸತ್ಯೇಂದ್ರ, ಇದರಿಂದ ತಿಳಿಯಿತು ನೀನು ಆ ಯಾಗಕ್ಕೆ ಅದಕ್ಕೆ ಸೂಕ್ತ ವ್ಯಕ್ತಿ ಎಂದು. ನಾನು ನಿನ್ನಲ್ಲಿ ಧನ ಸಹಾಯವನ್ನು ಕೇಳಲು ಬಂದಿರುವೆನು. ನೀನು ನನಗೆ ಧನ ಸಹಾಯವನ್ನು ಕೊಡಲು ಸಾಧ್ಯವೋ ಅಸಾಧ್ಯವೋ ತಿಳಿಸು ಸತ್ಯೇಂದ್ರ, ತಿಳಿಸು. ಕೇಳಿದ್ರ ನಾರದರೇ? ಕೇಳಿದನಯ್ಯ. ಕೇಳಿದ್ರ ಮಂತ್ರಿ ಸೈನ್ಯಾಧೀಕ್ಷರೇ? ಮಹಾಪ್ರಭು. ಸಾಗರದ ಬಳಿ ಹೋಗಿ ಇಂದು ಜಲವನ್ನು ಬೇಡಿದಂತೆ ಈ ದಾನ ಶಿರೋಮಣಿ ಸತ್ಯೇಂದ್ರನ ಸಭಾಭವನದಲ್ಲಿ ನಿಂತು ದಾನವನ್ನು ಕೋರಿಕೆಯಾಗಿ ಕೊಡುವೆಯಾ ಎಂದು ಕೇಳುತ್ತಿರುವರಲ್ಲ. ಅದಾಗಿರಲಿ. ಯತೀಂದ್ರರೇ, ಏನು ನಿಮ್ಮ ಕೋರಿಕೆ ತಿಳಿಸುವರಾಗಿ? ಸತ್ಯೇಂದ್ರ, ನೀನು ನನಗೆ ದಾನವನ್ನು ಕೊಡುವುದಾದರೆ ಈ ನಾರದರ ಸಮಾಕ್ಷಮದಲ್ಲೇ ಕೊಡಬೇಕಾಗು, ತಿಳಿಯಿತೆ? ವೇದಾಗಮ ಪಂಡಿತರು, ತ್ರಿಲೋಕ ಸಂಚಾರಿಗಳು ಆದ ನಾರದರ ಮೇಲೆ ಪ್ರಮಾಣ ಮಾಡಿ ತಿಳಿಸಿ ಯತೀಂದ್ರ, ನಿಮ್ಮ ಕೋರಿಕೆ ಏನೆಂಬುದನ್ನು. ತಿಳಿಸುವೆನು ಸತ್ಯೇಂದ್ರ, ತಿಳಿಸುವೆನು. ಅಖಂಡ ಯಜ್ಞಾದಿಗಳಿಂದ ಮಾಡಿ ಪಾತಾಳ ಪಚ್ಚ ನಾಗೆಂಗಳಿಂದ ಪಡೆದಿರುವ ಆ ನಿನ್ನ ಕೋಶದಲ್ಲಿರುವ ಮುತ್ತು ರತ್ನ ನಾಗಮಣಿಗಳನ್ನು ನನಗೆ ದಾನವಾಗಿ ಕೊಡಬೇಕು. ಯತೀಂದ್ರರೇ, ತಮ್ಮ ಅಪೇಕ್ಷೆ ಈಡೇರಿತು. ತಾವು ಕೇಳಿದ ಮರುಕ್ಷಣವೇ ತಮ್ಮ ಅಪೇಕ್ಷೆ ಈಡೇರಿತು. ನಾವು ಪವಿತ್ರವಾದ ನಾಗಮಣಿಗಳು ತಮ್ಮದಾದವು. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಕೋಶಾಗಾರಕ್ಕೆ ಹೋಗಿ ನಮ್ಮ ನಾಗಮಣಿಗಳನ್ನು ತಿಳಿಸುವರಾಗಿ ಯತೀಂದ್ರರಿಗಿತ್ತು ಸತ್ಕರಿಸೋಣ. ಅಲ್ಲವೇ ನಾರದರೇ? ಹೌದಯ್ಯ ಪ್ರಭು. ದಾನವು ಸಿದ್ಧವಾಗಿರುವುದು. ನಾರದರೇ, ಸತ್ಯೇಂದ್ರ. ಅಯ್ಯ ರಾಜನ್, ಇನ್ನು ತಡಬೇಕೆ? ಬೇಗ ಕೊಡುವ ನಾವು. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ನಾರದರೇ, ನಾನಿನ್ನು ಬರಲೇ? ನಾರಾಯಣ ನಾರಾಯಣ. ನೋಡಿದ್ರ ನಾರದರೇ, ಐತಿಯ ದುರಂಕಾರದ ನಡತೆಯನ್ನ ನೋಡಿದನಯ್ಯ. ಲೋಕ ಕಲ್ಯಾಣಕ್ಕಾಗಿ ಬೆಳೆಸಿದ ನಮ್ಮ ನಾಗಮಣಿಗಳನ್ನು ಕೇಳಿದ ಮರುಕ್ಷಣವೇ ಮರು ಮಾತಿಲ್ಲದೆ ಮಂದಸ್ಮಿತನಾಗಿ ನೀಡಿದ ದಾನವನ್ನು ಲಕ್ಷ್ಯವಿಲ್ಲದೆ ಅಲಕ್ಷ್ಯದಿಂದ ಎಡಕರದಲ್ಲಿ ತೆಗೆದುಕೊಂಡು ಹೋಗುತ್ತಿರುವನಲ್ಲ. ಛೇ! ನಾರದರೇ, ಪೂಜ್ಯರೇ, ನಾರದರೇ, ಇದೇನಿದೆಯೋ ವೈಪರೀತ್ಯ? ಮಠ ಮಧ್ಯಾಹ್ನವೇ ನಟ್ಟ ಇರುಳಿನಂತೆ ಭಾಷವಾಗುತ್ತಿರುವುದಲ್ಲ. ಆಕಾಶದಲ್ಲಿನ ಸೂರ್ಯನು ತನ್ನ ನೆತ್ತರು ಚೆಲ್ಲಿ ಚಿತ್ತಾರ ಮಾಡಿದಂತೆ ನನ್ನ ಮನಸ್ಸಿನ ರಕ್ತವು ಚಿಲ್ಲೆನಿಸಿದೆಯಲ್ಲ. ನಾನು ಆ ಯತಿಗೆ ದಾನ ಕೊಟ್ಟಾಗಲಿಂದ ನನ್ನ ಮನಸ್ಸಿನ ವಿವೇಚನವೇ ಚಂಚಲವಾಗಿರುವುದಲ್ಲ. ಈ ದಾರುಣೆಲ್ಲವೂ ಶೂನ್ಯವಾಗಿರುವುದಲ್ಲ. ನಾರದರೇ, ಪೂಜ್ಯರೇ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಪೂಜ್ಯರೇ, ನಾನು ಬಂದು ಬಹಳ ವೇಳೆ ಆಯಿತು. ಬಂದ ಕಾರ್ಯವು ಮುಗಿಯಿತು. ನಾನಿನ್ನು ಬರಲೇ? ಆಗಬಹುದು. ನಾರಾಯಣ ನಾರಾಯಣ. ಆ
ಸೂರ್ಯಪುತ್ರನಾದ ಶ್ರೀ ಶನಿದೇವ ಎಂತಹ ಮಾಯಾ ನಾಟಕವನ್ನಾಡಿದೆ. ನವಗ್ರಹಗಳಲ್ಲಿ ವಂಚಿತನಾದ ಸತ್ಯೇಂದ್ರನ ರಾಜ್ಯಸಭೆಗೆ ನೀನು ಯತಿವೇಷದಲ್ಲಿ ಬಂದು ಅಪಾರವಾದ ದ್ರವ್ಯವನ್ನು ದಾನವಾಗಿ ಪಡೆದು ಸತ್ಯೇಂದ್ರನಿಗೆ ಮುಂಬರುವ ಕಷ್ಟಗಳನ್ನು ತಾನೇ ಎಸಗುವಂತೆ ಮಾಡಿದೆ. ನಾರಾಯಣ ನಾರಾಯಣ. ಶನಿದೇವರ ಮಾಯೆಯಿಂದ ಸತ್ಯೇಂದ್ರನು ಅನ್ಯರಿಗೆ ಗೋಚರವಾಗದೆ ಈ ಗೊಂಡಾರಣ್ಯದಲ್ಲಿ ಅಲಿಯುತ್ತಾ ಆಶ್ರಯದಾತರನ್ನು ಅರಸುತ್ತಿದ್ದಾನೆ. ನಾನೀಗಲೇ ಸತ್ಯೇಂದ್ರನ ಬಳಿಗೆ ಹೋಗಿ ಸತ್ಯೇಂದ್ರನ ಕಷ್ಟ ನಿವಾರಣೆ ಆಗುವ ಮಾರ್ಗವನ್ನು ತೋರುತ್ತೇನೆ. ನಾರಾಯಣ ನಾರಾಯಣ. ಪರಮಾತ್ಮ, ನಾನಾದರೂ ಪ್ರತಿನಿತ್ಯದಂತೆ ಪ್ರಾತಃ ಕಾಲದಲ್ಲಿ ವಾಯುವಿಹಾರಕ್ಕೆಂದು ಕುದುರೆ ಏರಿ ಬಂದ ನನ್ನನ್ನು ನಾನು ಎಂದೂ ಕಾಣದ ಗೊಂಡಾರಣ್ಯದಲ್ಲಿ ಈ ಕುದುರೆ ತಂದಿರಿಸಿ ನೋಡುತ್ತಿದ್ದಂತೆಯೇ ಮಾಯವಾಗಿ ಹೋಯಿತಲ್ಲ ಪರಮಾತ್ಮ. ಇದೇನಿದು ನನ್ನ ದುರ್ವ್ಯವಸ್ಥೆ? ಕೈಲಾಸವಾಸ ಪರಶಿವನೇ, ಮುಂದೇನು ಗತಿ? ನಾನಾದರೂ ಸಾಮ್ರಾಜ್ಯದಿಂದ ದೂರಾಗಿ ಮಂತ್ರಿ ಮಾನ್ಯರಿಂದ ಬೇರಾಗಿ ಮಂತ್ರಿಗಳು, ವೈತಾಳಿಕರು, ಸಾಮಂತರು ಎಲ್ಲರನ್ನು ಕಳೆದುಕೊಂಡು ಈ ಹರಿಯದ ಅಡವಿಯಲ್ಲಿ ಅಲಿದಾಡುವಂತಾಯಿತಲ್ಲ. ಹೊತ್ತಿಗೂ ಅನ್ನವಿಲ್ಲ, ಬಾಯಾರಿಕೆಯನ್ನು ಇಂಗಿಸಿಕೊಳ್ಳಲು ಜಲವಿಲ್ಲ. ಪರಮಾತ್ಮ, ನಾನು ಯಾರಲ್ಲಿ ಆಶ್ರಯನ್ನು ಬೇಡಲಿ? ನಾನು ಯಾರಲ್ಲಿ ಹೋಗಿ ಆಶ್ರಿತನಾಗಲಿ? ದೇವದೇವ ಪರಮಾತ್ಮ. ನಾರಾಯಣ ನಾರಾಯಣ. ಓಹೋ, ಎಲ್ಲಿಯೋ ನಾರದರ ಮಂಜುಳ ಗಾನವು ತೇಲಿ ಬರುತ್ತಿರುವುದು. ನಾನು ಅವರ ಬಳಿ ಹೋಗಿ ಅವರಲ್ಲಿ ಆಶ್ರಿತನಾಗುವೆನು. ಪರಮಾತ್ಮ, ನಾರದರೇ, ಪೂಜ್ಯರೇ, ನಾರಾಯಣ ನಾರಾಯಣ ನಾರಾಯಣ. ಯಾರಪ್ಪ? ಯಾರು ನೀನು? ಬಿಕಾರಿಯಂತೆ ಅರಕು ಚಿಂದಿಯನ್ನು ಹುಟ್ಟು ಬಳಲಿ ಬೆಂಡಾಗಿರುವೆಯಲ್ಲ, ಯಾರಪ್ಪ ನೀನು? ನಾನು ಪೂಜ್ಯರೇ, ನಾನು ಚಂದ್ರಗಿರಿಯ ಅರಸ ಸತ್ಯೇಂದ್ರ. ನನ್ನ ಗುರುತು ನಿನಗೆ ಸಿಗಲಿಲ್ಲವೇ ಪೂಜ್ಯರೇ? ನಾರಾಯಣ ನಾರಾಯಣ. ಸತ್ಯೇಂದ್ರ ಪೂಜ್ಯರೇ, ಧೈರ್ಯ ಸ್ಥೈರ್ಯಗಳಲ್ಲಿ ಆದರ್ಶ ನಳಪತಿಯಾದ ನೀನು ಕಷ್ಮಲ ಭಾವದಿಂದ ದುರಹಂಕಾರ ಪೀಡಿತನಾಗಿ ನಿನ್ನ ಆಪತ್ತನ್ನು ನೀನೇ ತಂದುಕೊಂಡೆ. ಅಂದು ಯತಿವೇಷದಲ್ಲಿ ಬಂದ ಓರ್ವ ಯತೀಂದ್ರನಿಗೆ ಅಪಾರವಾದ ದ್ರವ್ಯವನ್ನು ದಾನವಾಗಿ ಕೊಟ್ಟು ಮುಂಬರುವ ಕಷ್ಟಗಳನ್ನು ನೀನೇ ಎಸಗಿಕೊಂಡೆ. ನಾರಾಯಣ ನಾರಾಯಣ. ಪೂಜ್ಯರೇ, ಹಾಗಾದರೆ
ಪರಮಾತ್ಮ ಪೂಜ್ಯರೇ, ಹಾಗಾದರೆ ಅಂದು ವ್ಯತಿವೇಶದಿಂದ ಬಂದ ಮಹಾನುಭಾವರು ಯಾರು ಪೂಜ್ಯರೇ? ಸತ್ಯೇಂದ್ರ, ಪೂಜ್ಯರೇ, ಅಂದು ಯತಿವೇಶದಲ್ಲಿ ಬಂದವರು ಗ್ರಹಗತಿಗಳಲ್ಲಿಯೇ ಅತಿ ಶ್ರೇಷ್ಠ ಮಹಾಕೋಪಿಷ್ಟ ಶನಿ ಮಹಾದೇವ. ಪರಮಾತ್ಮ ಶಿವ ಶಿವ, ಶನಿ ಮಹಾತ್ಮನೇ ಪೂಜ್ಯರೇ, ಶನಿ ಮಹಾತ್ಮನೇ ಹೌದಯ್ಯ, ಆತನೇ ನಿನ್ನ ದಾನವನ್ನು ಅಪೇಕ್ಷಿಸಿ ನಿನ್ನ ರಾಶಿಗೆ ಪ್ರವೇಶಿಸಿದನು. ಆತನು ಪ್ರವೇಶಿಸಿದ ಮರುಕ್ಷಣವೇ ನಿನ್ನ ಐಶ್ವರ್ಯ, ರಾಜ, ಪ್ರಜಾ ಸಮೂಹವೆಲ್ಲವೂ ನಿನ್ನಿಂದ ದೂರಾಗಿ ನೀನೀ ಗೊಂಡಾರಣ್ಯದ ಪಾಲಾಗಿರುವೆ. ಅರ್ಥವಾಯಿತೆ ಸತ್ಯೇಂದ್ರ? ಪೂಜ್ಯರೇ, ಪೂಜ್ಯರೇ, ತಾವು ಸರ್ವಜ್ಞರು, ಎಲ್ಲವನ್ನು ಬಲ್ಲವರು, ನನ್ನಂತಹ ಮಂದಮತಿಗೆ ಮಾರ್ಗದರ್ಶಕರು ತಾವುಗಳು. ದೇವದೇವನಾದ ಶನಿದೇವರ ಕ್ರೂರ ದೃಷ್ಟಿಯಿಂದ ಪಾರಾಗುವ ಮಾರ್ಗವನ್ನು ತೋರಿಸಿ ಪೂಜ್ಯರೇ, ಮಾರ್ಗವನ್ನು ತೋರಿಸಿ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಪೂಜ್ಯರೇ, ಇಷ್ಟು ಮಾತ್ರಕ್ಕೆ ನೀನು ತತ್ತರಿಸಿ ಹೋದೆಯಲ್ಲ. ಹಿಂದೆ ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿ ನಿನಗಿಂತಲೂ ಭಯಂಕರವಾದ ಕಷ್ಟಗಳನ್ನು ಅನುಭವಿಸಿರುವವರ ಕಥೆಯನ್ನು ಕೇಳಿದರೆ ನಿನ್ನ ಮನಸ್ಸಿಗೆ ಎಷ್ಟು ಸಂಕಟವಾಗುವುದು ಅದನ್ನು ನೀನು ಬಲ್ಲೆಯಾ? ನಾರಾಯಣ ನಾರಾಯಣ. ಪೂಜ್ಯರೇ, ಹಾಗಾದರೆ ಅಂತಹ ರಾಜಾದಿ ರಾಜರುಗಳಲ್ಲಿ ಅತಿ ಶ್ರೇಷ್ಠನಾದ ರಾಜನ ಕಥೆಯನ್ನು ಕೇಳಿ ನನ್ನ ಅಜ್ಞಾನವನ್ನು ಹೋಗಲಾಡಿಸಿ ಪೂಜ್ಯರೇ, ನನ್ನ ಅಜ್ಞಾನವನ್ನು ಹೋಗಲಾಡಿಸಿ. ಸತ್ಯೇಂದ್ರ, ಪೂಜ್ಯರೇ, ರಾಜಾದಿ ರಾಜರುಗಳಲ್ಲಿ ಅತಿ ಶ್ರೇಷ್ಠನಾದ ಉಜ್ಜಯಿನಿ ಪುರಾಧೀಶನಾದ ವಿಕ್ರಮಾದಿತ್ಯನ ಚರಿತ್ರೆ ಹಾಗೂ ಶನಿದೇವರ ಕಥೆಯನ್ನು ಕೇಳುವುದರಿಂದ ನಿನ್ನ ಕಷ್ಟವು ನಿವಾರಣೆಯಾಗುವುದು. ಆ ಶನಿದೇವರ ನಾಮಸ್ಮರಣೆಯಿಂದ ನನ್ನ ಜನ್ಮವು ಪಾವನ ಆಗುವುದು. ಈ ಚರಿತ್ರೆಯನ್ನು ಕೇಳುವ ಸಕಲರಿಗೂ ಸನ್ಮಂಗಳವೇ ಉಂಟಾಗುವುದು. ಸತ್ಯೇಂದ್ರ, ಪೂಜ್ಯರೇ, ಸತ್ಯವೇ ತಾಯಿ, ಸತ್ಯವೇ ತಂದೆ, ಸತ್ಯವೇ ಸಕಲವು, ಸತ್ಯವೇ ಸರ್ವಸ್ವವು ಎಂದು ಅನುದಿನ ಅನುಕಾಲ ಅನವರತ ಮುಕ್ಕೋಟಿ ಪ್ರಜಾವರ್ಗದವರನ್ನು ತನ್ನ ಮಕ್ಕಳಿಗಿಂತಲೂ ಅತಿಶಯವಾಗಿ ರಾಜ್ಯಪಾಲವನ್ನು ಮಾಡುತ್ತಿರುವ ವಿಕ್ರಮಾದಿತ್ಯನ ಚರಿತ್ರೆ ಹಾಗೂ ಶನಿದೇವರ ಕಥೆಯನ್ನು ಹೇಳುತ್ತೇನೆ. ಶುದ್ಧ ಮನಸ್ಸಿನಿಂದ ಲಾಲಿಸು ಸತ್ಯೇಂದ್ರ. ಆಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ಸತ್ಯೇಂದ್ರ, ಪೂಜ್ಯರೇ, ಕ್ಷಣಕಾಲ ಯೋಚಿಸಿ ನೋಡು. ನಾರಾಯಣ 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 ನಾರಾಯಣ. ಗೊಂಬೆ
ನಾರಾಯಣ ನಾರಾಯಣ. ಪರಮಾತ್ಮ ಶನಿದೇವ ಕಾಪಾಡು ದೇವ ಕಾಪಾಡು. ಬಡಗಿನಾಗಿ ಬಳಲಿದೆ ಎನ್ನಯ ಬಾಳು ಬಡತನದಲ್ಲಿ ಎನ್ನಯ ಬಾಳು ಬಡತನದಲ್ಲಿ ಶನಿದೇವ ಕಾಪಾಡು ತಂದೆ. ಪರಮಾತ್ಮ ಕಾಪಾಡು ತಂದೆ ಕಾಪಾಡು. ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಶನಿದೇವ ಶನಿದೇವ ಪರಮಾತ್ಮ. ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಬಂಧುವೂ ಇಲ್ಲ ಬಳಗವೂ ಇಲ್ಲ. ಬಂಧುವೂ ಇಲ್ಲ ಬಳಗವೂ ಇಲ್ಲ ಒಂದೆಂದು ನಾನು ಈ
ಶನಿದೇವ. ಪರಮಾತ್ಮ, ಆ ಶನಿದೇವರ ಕ್ರೂರ ದೃಷ್ಟಿಗೆ ಒಳಗಾಗಿ ಕಳೆದ 7 ವರ್ಷಗಳಿಂದ ತಿನ್ನಲು ಅನ್ನವಿಲ್ಲದೆ, ಕುಡಿಯಲು ನೀರಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ, ನಿಲ್ಲಲು ನೆಲೆ ಇಲ್ಲದೆ ಊರು ಕೇರಿಗಳನ್ನು ತಿರುಗುತ್ತಾ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಉದರ ಪೋಷಣೆಗಾಗಿ ಭಿಕ್ಷಾಟನೆ ಬಿಡುತ್ತಾ ಜೀವಿಸುತ್ತಿರು. ಪರಮಾತ್ಮ, ಶನಿದೇವ, ನಿನಗಿನ್ನೂ ನಮ್ಮ ಮೇಲೆ ಕರುಣೆ ಬಾರಲಿಲ್ಲವೇ ತಂದೆ? ಕರುಣೆ ಬಾರಲಿಲ್ಲವೇ? ಮನೆ ತುಂಬಾ ಮಕ್ಕಳು, ಏನು ಮಾಡಲಿ? ಭಿಕ್ಷಾಟನೆ ಮಾಡಿ ತಂದಿದ್ದು ಒಂದು ದಿನಕ್ಕೂ ಸಹ ಸಾಕಾಗುವುದಿಲ್ಲ. ಏನು ಮಾಡಲಿ? ಮಗನೇ ಮಗನೇ, ಇಲ್ಲಿರುವ ಧರ್ಮಾತ್ಮರ ಮುಂದೆ ಕೈಗಳನ್ನು ಜೋಡಿಸಿ ಒಮ್ಮೆ ಭಿಕ್ಷಾಟನೆ ಮಾಡೋಣ ಮಗನೇ. ಬೇಡುವುದೊಂದೇ ಭಿಕ್ಷುಕ ಧರ್ಮ, ನೀಡುವುದೊಂದೇ
ಕಂದು ನೈದು ಶಿವನೇ ಹೋಗಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ಸೇರಿರುವ ಧರ್ಮಾತ್ಮರು ನಡೆಯಿರುವ ಈ ಧರ್ಮದಿಂದಾಗಿ ಈ ದಿನ ದವಸ ಧಾನ್ಯವನ್ನು ಖರೀದಿಸಿ ಒಂದು ದಿನದ ಉದರ ಪೋಷಣೆ ಮಾಡಿಕೊಳ್ಳೋಣ. ನಡೆ, ಮನೆಗೆ ಹೋಗೋಣ.